ನೀವು ಅಲ್ಲೇ ಅಲ್ಲೇ ಫ್ರೀ ಆಗಿದೆ ಜಾಸ್ತಿ ಬಿಟ್ಬಿಡಿ. ಇವರಿಬ್ಬರು ಒಬ್ಬೊಬ್ಬಟ್ಟು ಇಬ್ಬರು ಇದೇನು ಕಾಣಲ್ಲ ತಾನೆ ಬಟನ್ ಒತ್ತದ? ಇಲ್ಲ ಕಾಣಲ್ಲ ಸರ್. ಜಾಸ್ತಿ ಒಳಗೆ ಹೋಗ್ಬಿಟ್ರಪ್ಪ ದಯಮಾಡಿ. ಇಲ್ಲ ಇಲ್ಲ, ಜಾಸ್ತಿ ಅಲ್ಲ, ಒಳಗೆ ಹಿಂಗೆ ಕೈ ನೋವು ಹೋಗುತ್ತೆ ಸರ್. ಒಬ್ಬರು ನೀವು ಅಲ್ಲೇ ಅಲ್ಲೇ ಫ್ರೀ ಆಗಿದೆ ಜಾಸ್ತಿ ಬಿಟ್ಬಿಡಿ. ಇವರಿಬ್ಬರು ಒಬ್ಬೊಬ್ಬಟ್ಟು ಇಬ್ಬರು ಇದೇನು ಕಾಣಲ್ಲ ತಾನೆ ಬಟನ್ ಒತ್ತದ? ಇಲ್ಲ ಕೈ ನೋವು ಹೋಗುತ್ತೆ ಸರ್. ಒಬ್ಬರು ನೀವು ಅಲ್ಲೇ ಅಲ್ಲೇ ಫ್ರೀ ಆಗಿದೆ ಜಾಸ್ತಿ ಬಿಟ್ಬಿಡಿ. ಇವರಿಬ್ಬರು ಒಬ್ಬೊಬ್ಬಟ್ಟು ಇಬ್ಬರು ಇದೇನು ಕಾಣಲ್ಲ ತಾನೆ ಬಟನ್ ಒತ್ತದ? ಇಲ್ಲ ಬನ್ನಿ ಸರ್, ಮತ್ತೆ CCTV ರೆಕಾರ್ಡ್ ಆಗುತ್ತೆ. ಬನ್ನಿ ಸೈಡಿಗೆ ಬನ್ನಿ ಸರ್. ಏನು ಮಧ್ಯಕ್ಕೆ ಬಂದ್ಬಿಟ್ಟು ಏನ್ರಿ ಮಧ್ಯಕ್ಕೆ ಬಂದ್ಬಿಟ್ಟು ನೀವು ಜಾಸ್ತಿ ಒಳಗಡೆ ಹೋಗ್ಬೇಡಿ ಸರ್ ದಯಮಾಡಿ. ಇಲ್ಲ ಇಲ್ಲ ಬ್ರದರ್ ಮುಂದೆ ಕ್ಯಾಮ್ರಾ ಡೌನ್ ಮಾಡೋ. ಕೈ ನೋವು ಹೋಗುತ್ತೆ ಸರ್. ಒಬ್ಬರು ನೀವು ಅಲ್ಲೇ ಅಲ್ಲೇ ಫ್ರೀ ಆಗಿದೆ ಜಾಸ್ತಿ ಬಿಟ್ಬಿಡಿ. ಇವರಿಬ್ಬರು ಒಬ್ಬೊಬ್ಬಟ್ಟು ಇಬ್ಬರು ಇದೇನು ಕಾಣಲ್ಲ ತಾನೆ ಬಟನ್ ಒತ್ತದ? ಇಲ್ಲ ಕೇಳಲ್ಲ ಸರ್. ಅಲ್ಲೇ ರೀ ಸರ್. ಹೋಗಿ ಸೈಡ್ ಹೋಗಿ. ಶಶಿ ಮೇಡಮ್ ಅಲ್ಲೇ ನಿಂತ್ಕೊಳ್ಳಿ ಸರ್. ಒಂದು ನಿಮಿಷ ಅಲ್ಲೇ. ಈ ದಿನದ ಮತದಾನದಲ್ಲಿ ನನ್ನ ಹುಟ್ಟೂರು ಚಕ್ಕೆರೆಯಲ್ಲಿ ಇವತ್ತು ನಾನು ಮತದಾನ ಮಾಡಿದ್ದೇನೆ. ಒಳ್ಳೆಯ ವಾತಾವರಣ ಇದೆ. ಜನಸಾಮಾನ್ಯರು ಸರ್ಕಾರದ ಪರವಾಗಿದ್ದಾರೆ ಅಂತ ಅನಿಸ್ತಾ ಇದೆ. ಎಲ್ಲ ಕಡೆ ಉತ್ಸಾಹದಿಂದ ಮತದಾನ ಮಾಡ್ತಾ ಇದ್ದಾರೆ. ಈ ಚುನಾವಣೆ ನನಗೆ ಆಶಾದಾಯಕವಾಗಿದೆ. ಸರ್, ಭಾಳಷ್ಟು ಜನ ಬೆಳಗ್ಗೆಯಿಂದಲೇ ಮತದಾನಕ್ಕೆ ಮುಂದಾಗಿದ್ದಾರೆ. ಭಾಳಷ್ಟು ಯುವಕರು ಎಲ್ಲರೂ ಕೂಡ ಮತದಾನ ಮಾಡ್ತಿದ್ದಾರೆ. ಬಿರುಸಾಗಿದೆ. ಮತದಾನ ಮಾಡೋದು ಅವರ ಕರ್ತವ್ಯ. ಅವರಿಗೆ ಭಾಳ ಪ್ರಚಾರದಲ್ಲೂ ಕೂಡ ಅವ್ರಿಗೆಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ವಿ ಮತದಾನ ಮಾಡಲೇಬೇಕು ಅಂತ. ಸರ್ಕಾರಿ ನೌಕರರು, ಅಧಿಕಾರಿಗಳು, ಭಾಳ ಜನ ಬೆಂಗಳೂರಿಗೆ ಹೋಗ್ತಕ್ಕಂಥವ್ರು ಎಲ್ಲರೂ ಕೂಡ ಬೆಳಗ್ಗೆನೇ ಬಂದು ಮತದಾನ ಮಾಡಿ ಹೋಗಿದ್ದಾರೆ. ಇದು ಉಪಚುನಾವಣೆ ಆದ್ದರಿಂದ ಒಂದು ಭಾಳ ಉತ್ಸುಕವಾಗಿ ಮತದಾನ ಮಾಡ್ತಾ ಇದ್ದಾರೆ. ಆಗ್ಬೋದು, 90% ಎಬೋ ಆಗ್ಬೋದು. ಎಬೋ ಸರ್, ಈ ಚುನಾವಣೆನ ಇಡೀ ದೇಶನೇ ನೋಡ್ತಿದೆ ಸರ್. ಚನ್ನಪಟ್ಟಣ ಅದರಲ್ಲೂ ಮಾತಿನ ಮೊದಲು ಚನ್ನಪಟ್ಟಣ ಕೊಡ್ರಿ ಸರ್. ಇದು ಉಪಚುನಾವಣೆ ಇಡೀ ರಾಜ್ಯದಲ್ಲಿ ಮೂರು ಉಪಚುನಾವಣೆ. ಇಡೀ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು 3 ಉಪಚುನಾವಣೆ. ಹಳೆ ಮೈಸೂರು ಭಾಗದ ಒಂದೇ ಉಪಚುನಾವಣೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇದೇ ಭಾಗದವರು. ಉಪಮುಖ್ಯಮಂತ್ರಿಯವರ ತವರು ಜಿಲ್ಲೆ. ಎಲ್ಲರಿಗೂ ಒಂದು ರೀತಿಯ ಪ್ರತಿಷ್ಠೆಯ ವಿಚಾರ. ನೋಡಬೇಕು, ಸರ್ಕಾರದ ಪರ ಇದೆ ಅಂತ ಅನಿಸ್ತಾ ಇದೆ ಎಲ್ಲ ವಾತಾವರಣ ನೋಡಿದ್ರೆ. ಜೊತೆಗೆ ನನ್ನ JDSದಿಂದ ನಿಂತಿರ್ತಕ್ಕಂಥವರು ಕೂಡ ಇಲ್ಲೇ ಜಿಲ್ಲೆಯ ಮುಖ್ಯಮಂತ್ರಿಯಾಗಿದ್ದವ್ರ ಮಗ. ಅವ್ರ ತೆರವಾದಂಥ ಕ್ಷೇತ್ರ. ಭಾಳ ಚರ್ಚೆ ಇದೆ, ನೋಡಬೇಕು ಏನೇನಾಗುತ್ತೆ ಅಂತ.
ನೆಕ್ಸ್ಟ್ ಜಮೀರ್ ಅವರು ಸ್ಟೇಟ್ಮೆಂಟ್ ಏನೋ ನಿಮಗೆ ಮಾರ್ಕ್ ಆಗುತ್ತೆ ಹಾಗೆ ಅಂತ ಒಂದು ಚರ್ಚೆ. ನನಗೆ ಗೊತ್ತಿಲ್ಲಪ್ಪ ಏನು ಸ್ಟೇಟ್ಮೆಂಟು ಯಾವ ಥರ ಅಂತೇಳಿ ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಆಮೇಲೆ ನನ್ನ ಚುನಾವಣೆ ಯಾರೋ ಸ್ಟೇಟ್ಮೆಂಟ್ ಮಾಡೋದು ಇನ್ಯಾರೋ ಅದಕ್ಕೆ ಉತ್ತರ ಕೊಡೋದಕ್ಕಿಂತ ಇದು ಎರಡು ವ್ಯಕ್ತಿಗಳು ಮತ್ತು ಎರಡು ವಿಚಾರಗಳು ಇಟ್ಕೊಂಡ್ರಂಥ ಚುನಾವಣೆ. ಬೇರೆ ಬೇರೆ ಯಾರ್ಯಾರು ಸ್ಟೇಟ್ಮೆಂಟ್ಗೆಲ್ಲ ನಾನೇನು ಅರ್ಥ ಕಲ್ಪಿಸೋದಿಲ್ಲ. ನೇರವಾಗಿ ನನ್ನ ವರ್ಚಸ್ಸು, ನನ್ನ ಸಾರ್ವಜನಿಕ ಬದುಕು ಮತ್ತು ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷ ಜೊತೆಗೆ ವಿರೋಧಿಗಳು ಇದರ ನಡುವೆ ನಡೀತಕ್ಕಂಥ ಚುನಾವಣೆ. ರಾಜ್ಯ ರಾಜಕೀಯಕ್ಕೆ ಮುನ್ನುಡಿ ಬರೆಯುವಂತಹ ಚುನಾವಣೆ ಇದಾಗುತ್ತಾ? ಏನು ಭಾಳ ಬದಲಾವಣೆ ಆಗಿಬಿಡುತ್ತೆ ಅಂತ ಏನು ನಾನು ನಿರೀಕ್ಷೆ ಮಾಡೋದಿಲ್ಲ. ಆದರೆ ಸರ್ಕಾರಕ್ಕೆ ಇದೊಂದು ಈ ಉಪಚುನಾವಣೆ ಒಂದು ಅಧಿಕೃತ ಮುದ್ರೆ ಹೊತ್ತಾಗೆ ಏನು ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳಿದೆ ಅವು ಜನಸಾಮಾನ್ಯರಿಗೆ ತಲುಪ್ತಾ ಇವೆ ಅನ್ನೋದು ದೃಢೀಕರಣ ಆಗಬೇಕಾದ್ರೆ ಈ ಚುನಾವಣೆ ಫಲಿತಾಂಶ ಸರ್ಕಾರದ ಪರ ಬರಬೇಕು, ಕಾಂಗ್ರೆಸ್ ಪರ ಬರಬೇಕು. ನನ್ನ ಪರ ಬಂದಾಗ ನಿಜವಾಗ್ಲೂ ಜನಸಾಮಾನ್ಯರಿಗೆ ಸರ್ಕಾರ ಯೋಜನೆಗಳು, ಸರ್ಕಾರ ಕಳೆದ 1 ವರ್ಷಗಳಿಂದ ಸರಿಯಾಗಿ ಆಡಳಿತ ನಡೀತಾ ಇದೆ ಅನ್ನೋದು ರುಜುವಾತಾಗುತ್ತೆ.